इधर में जिला रंग मंदिर में वर्ल्ड लेबर डे हमारे संजू कुमार शिंदे सर उनके पूरे फ्रेंड्स मिलके बहुत ही बढ़िया लेवल पर आज लेबर डे बनाए और वो विशेष रीत से और एसएसएलसी बच्चे जो पास हो गए वो बच्चों को भी सम्मान करे। बहुत ही अच्छा बनाए क्यों तो ये लेबर डे 3 लोगों को हम कभी भी याद करना। कौन कौन बोले तो रईत फार्मर और कार्मिक लेबर लोग और हमारे सैनिक लोग फॉर हम क्या जो सोल्जर बोलते हैं ना, ये तीनों लोगों का रेस्पेक्ट करने का एक बहुत बड़ा काम है। संजू कुमार शिंदे उनका टीम करे। सभी लोगों का लेबर कार्ड के बारे में भी एक अवेयरनेस प्रोग्राम किए नो और हमारे एमएलए साहब ने इनाग्रेशन किए और महेश सर बोलकर उनके लेबर डीओ ऑफिसर सर बहुत ही अच्छा लेबर डिपार्टमेंट में क्या क्या सहूलत है और क्या क्या डॉक्यूमेंट्स चाहिए हर एक अवेयरनेस लोगों को आज दिए। और इसलिए पूरे बीदर के तमाम लोगों की ओर से हम संजू कुमार शिंदे और उनका टीम को बधाई देते हैं। महेश गोरनालकर, यूथ लीडर बीदर। मेरा तरफ से आज इंटरनेशनल लेबर डे मनाया गया है। विश्व में आज लेबर डे का बहुत ही महत्वपूर्ण भूमिका है। क्यों बोले तो हमारे को जो घर में रहने का, सुख शांति रहने का जो भी श्रेय जाता है वो लेबर को जाता है। क्यों बोले तो आज के दिन लेबर नहीं है बोले तो हम कुछ भी नहीं है। कार्मिक जयंती है, सबको धन्यवाद। हमारा कार्मिक जयंती का आके आप बहुत बहुत ये करें, हमारा काम सक्सेस करें कार्मिक जयंती का। आपका तुम्बा 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 धन्यवाद। हमारा हरगेरी अम्बेडकर कॉलोनी से कमान से बसूर सर्कल से अम्बेडकर सर्कल से ये लेबर रैली के बाइक रैली निकले हम। तो हमारा ये कार्मिक संगठन से वजह से हम लेबर टेबल के करे हम आज हम इसके बड़ी खुशी हो रहे हैं। इतना जने आके हम ये इतना बड़ा फंक्शन हॉल में करना बोला तो हम छोटा आदमी है, फिर भी आप लोग पेपर वाले साथ दिए। सुबह से हमारा पीछे है, आपको धन्यवाद सर, ತುಂಬಾ धन्यवाद। ಗೋಡಂಪಳ್ಳಿ ಮಧ್ಯದಲ್ಲಿ ಕಾರ್ಮಿಕ ಇಲಾಖೆಗೆ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ। ನಾನು ಸರ್ವೆ ನಂಬರ್ ಕೂಡ ಹೇಳ್ತೀನಿ, ನೀವು ಚೆಕ್ ಮಾಡಬಹುದು। 9.5 ಕೋಟಿ ಟ್ರಾನ್ಸಿಟ್ ಭವನಿಗೆ ಟೆಂಡರ್ ಆಗಿ ಸ್ಯಾಂಕ್ಷನ್ ಆಗಿ ಬಹಳಷ್ಟು ಫಾಲೋ ಅಪ್ ಆದ್ಮೇಲೆ ಮನೆ 15ನೇ ತಾರೀಕು ಲಾಸ್ಟ್ ಡೇಟ್ ಟೆಂಡರ್ 3 ದಿನ ಕೆಳಗೆ ಅದು ಒಬ್ರು ಕಾಂಟ್ರಾಕ್ಟರ್ ಆಗುತ್ತೆ ಬಂದ್ ಕೆಲಸ ನಿಮ್ಮೆಲ್ಲರಿಗೂ ಕಾರ್ಮಿಕರಿಗೆ ಕರೆಸಿ ದೊಡ್ಡ ಕಾರ್ಯಕ್ರಮ ಆಗೋದು ನಾನು ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ। ಎಲ್ಲರೂ ಅದೊಂದು ಬಹಳ ದಿನದ ನನಗೆ ಕೇಳ್ತಾ ಇದ್ರಿ, ಕಾರ್ಮಿಕ ನೀವು ಗೌರವ ಅಧ್ಯಕ್ಷ ಇದ್ರಿ ಏನ್ ಮಾಡಿರಿ, ಜಾಗನೇ ಸಿಗ್ತಾ ಇಲ್ಲ ಹಂಗ ಹಿಂಗ ಅಂತಂದ್ರೆ ಅದು ನೀವೆಲ್ಲ ಶಾಸಕ ಮಾಡಿದ್ಮೇಲೆ ಮೊದಲನೇ ಕೆಲಸ ಮಾಡಿ 1 ವರ್ಷ ಸ್ಯಾಂಕ್ಷನ್ ಆಗಿ ಟ್ರಾನ್ಸಿಟ್ ಭವನ್ ಆಗಿ ಪೂಜಾ ಕರಣ ಅಂತ ಇವತ್ತು ಒಳ್ಳೆ ಅವಕಾಶ ಇತ್ತು। ಕಾರ್ಮಿಕರು ದಿನಾಚರಣೆದಿಂದ ಹೇಳಂತ ಅವಕಾಶ ನೀವೆಲ್ಲರೂ ಕಲ್ಪಿಸ್ಕೊಟ್ರಿ। 9.5 ಕರೋಡ್ ಒಂದು 9.5 ಕರೋಡ್ ಅದು ಟ್ರಾನ್ಸಿಟ್ ಭವನ್, ಅದು ಏನೇನು ಉದ್ದೇಶ ಎಲ್ಲ ಆಮೇಲೆ ಅಧಿಕಾರಿಗಳು ನಿಮ್ಗೆ ಎಲ್ಲರಿಗೂ ಹೇಳ್ತಾರೆ। ಅಲ್ಲಿ ತಾವೆಲ್ಲರೂ ಬಂದು ಅಲ್ಲಿ ಇಲ್ಲಿ ಉಳಿಬಾರ್ದು, ಹೋಟೆಲ್ದಾಗ ಅಲ್ಲೇ ಉಳಿಬೇಕು, ಕರೆಕ್ಟ್ ಅಲ್ಲ? ಅದೇ ಅದಲ್ಲ ವ್ಯವಸ್ಥೆ, ಅದು ಮೂಲ ಉದ್ದೇಶ ಅದೇ ಅಲ್ಲ, ಅದು ಕರೆಕ್ಟ್ ಅಲ್ಲ? ಟೆಂಪರರಿ ಶೆಲ್ಟರ್ ಟು ದ ಕಾರ್ಮಿಕರಿಗೆ ನೀವು ಲಾರ್ಜ್ ಗಿರ್ ಉಳಿಯೋದಿರಲ್ಲ, ಇನ್ ಮುಂದೆ ಏನಿದ್ರೆ ಅಲ್ಲೇ ಉಳಿಬೇಕು। ಹೋದಾಗ ಯಾರೋ ಜಿಲ್ಲೆಲಿಂದ ಬರ್ತೀರಿ ಕಾರ್ಮಿಕರು ಕೆಲ್ಸಕ್ಕೆ, ಯಾರೇ ಇರಲಿ, ಯಾರ ಬಲ್ಲಿ ಕಾರ್ಮಿಕ ಕಾರ್ಡ್ ಇರ್ತದ ನೀವು ಅಲ್ಲಿ ಹೋಗಿ ಫ್ರೀಯಾಗಿ ಉಳಿಬೋದು। ಆ ವ್ಯವಸ್ಥೆ ನೀವೆಲ್ಲರ ಆಶೀರ್ವಾದದಿಂದ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಿಂದ ಅತಿ ಹೆಮ್ಮೆಲೆಯಿಂದ ಹೇಳ್ತೀನಿ। ನಾನು ಮಾಡಿಕೊಡ್ತಾ ಇಲ್ಲ, ನೀವೆಲ್ಲರೂ ಶಾಸಕ ಮಾಡಿದಿರಿ ಅಂತ ನಾನು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಇಲ್ಲ ಅದನ್ನು ಮಾಡ್ಲಿಕ್ಕಾಯ್ತು। ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು, ಬಡವರ ಕೂಲಿ ಕಾರ್ಮಿಕರ ಅಭಿವೃದ್ಧಿಗಂತ। ಯಾಕ ಈ ಸಂದರ್ಭದಲ್ಲಿ ನಮ್ಮ ಬಾಬರ್ ಕೂಡ ಕಾರ್ಮಿಕ ಮುಖಂಡರಿದ್ದರು, ಅವ್ರಿಂದ ನಾನು ಕಲ್ತಿದ್ದು। ಅವರು ಕೂಡ KB ಎಂಪ್ಲಾಯಿ ಯೂನಿಯನ್ದಲ್ಲಿ ಕಾರ್ಮಿಕ ಮುಖಂಡಾಗ ಅಷ್ಟೊಂದು ಹೆಸರು ಮಾಡಿದ್ರು, ಅವ್ರಲಿಂದ ನಾವು ಕೂಡ ರಾಜಕೀಯದ ಬರ್ಲಿಕ್ಕೆ ಸಾಧ್ಯ ಆಯಿತು। ಅದಕ್ಕೆ ನಮ್ದು ಹಿಂದೆ ಕೂಡ ನಮ್ಮ ತಂದೆಯವ್ರದ್ದು ಆಸ್ ಎ ಕಾರ್ಮಿಕ ಮುಖಂಡ ಅಂತ ಅವ್ರು ಬಹಳಷ್ಟು ಕೆಲಸ ಮಾಡಿದ್ರು, ಅದರಲ್ಲಿಂದ ಕೂಡ ನಾನು ಉತ್ತೇಜನ ಸಿಕ್ತಂತ ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ನೆನಪು ಮಾಡ್ಬೇಕಂತ ನಾನು। ಈಗ ತಾವು ಕೂಡ ಈ ವೇದಿಕೆ ಮೇಲಿದ್ದ ಎಲ್ಲ ಬಹಳಷ್ಟು ಕಾರ್ಮಿಕರು ಮುಖಂಡರ ಬಹಳ ಸಂತೋಷ ಅನಿಸ್ತದೆ। ಎಲ್ಲರೂ ದಿನನಿತ್ಯ ಆದರೂ ವೇದಿಕೆ ಮೇಲಿದ್ದವ್ರು ಜನರ ಮಧ್ಯೆ ಕಾರ್ಮಿಕರದು ದೀನದಲ್ಲಿದ್ದರು ಕಡು ಬಡವರು ಕೆಲಸ ಮಾಡೋರೇ ಇವತ್ತು ವೇದಿಕೆ ಮೇಲೆ ಎಲ್ಲರೂ ಕುಂತಾರ, ಅವ್ರಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ನಾನು ವಿನಂತಿ ಮಾಡ್ಕೋತೀನಿ। ಯಾರು ಸ್ವಾರ್ಥ ಕೆಲಸ ಮಾಡೋರು ವೇದಿಕೆ ಮೇಲೆ ಕುಂತವ್ರಿಲ್ಲ, ಯಾರು ಜನ ಹೋಗ್ತಾರೆ, ಯಾರು ಕಾರ್ಯಕರ್ತರು ಹೋಗ್ತಾರೆ, ಯಾರು ಕಾರ್ಮಿಕರು ಹೋಗ್ತಾರೆ, ಅವ್ರಿಗೆ ನ್ಯಾಯ ಕೊಡೋಂಥ ಕೆಲಸ ವೇದಿಕೆ ಮೇಲಿದ್ದ ಎಲ್ಲರೂ ಮಾಡ್ತಾ ಇದ್ದಾರೆ। ಸಂತೋಷ। ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆ ಹಿಂಗದಂದ್ರೆ ನಾವು ಯಾವುದೇ ಜಾತಿ ಧರ್ಮ ಯಾವುದೂ ನೋಡಲ್ಲ, ಮಾನವ ಕುಲ, ಅದು ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆಯ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ। ಅದೇ ಥರ ಯಾಕಂದ್ರೆ ನೀವು ಭಾಳಷ್ಟು ಬೆಳಗ್ಗೆ 2 ಸಂಜೆ ತನಕ ಕೆಲಸ ಮಾಡ್ತೀರಿ, ದುಡಿತೀರಿ, ನಿಮ್ಮ ಮಕ್ಕಳು ಕೂಡ
ಇವಾಗ ಸಾಕಷ್ಟು ಜನ SSLC ಉತ್ತೀರ್ಣ ಆಗಿದ್ದಾರೆ ಕಾರ್ಮಿಕರ ಮಕ್ಕಳು, ಬಹಳ ಸಂತೋಷದ ಅವ್ರ ಚಂದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕನಸದೇ ಇತ್ತು ಶಿಕ್ಷಣ ಹೋರಾಟ ಸಂಘಟನೆ. ನಾವು ಹೋರಾಟ ಸಂಘಟನೆ ಮಾಡ್ತಾ ಇದ್ದೀವಿ, ಅದ್ರ ಜೊತೆ ಶಿಕ್ಷಣ ಕೂಡ ಮಹತ್ವ ಕೊಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ನಮ್ಮ ಕಾರ್ಮಿಕರ ಮಕ್ಕಳು ಮತ್ತು ಬಡ ಮಕ್ಕಳು ಯಾವಾಗ ಶಿಕ್ಷಣ ಕಲಿತಾರ, ಯಾವಾಗ ಪೆನ್ನಿಗೆ ಪವರ್ ಬರ್ತದ, ಅವಾಗೇ ಮನುಷ್ಯ ದೊಡ್ಡ ವ್ಯಕ್ತಿ ಆಗ್ತಾನಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಪವರ್ಫುಲ್ ಅಂತೇವು? ಅವ್ರ ಪೆನ್ನಿನಾಗ ತಾಕತ್ತಿತ್ತು, ಸಂವಿಧಾನ ಬರೆದ್ರು. ಇಡೀ ವಿಶ್ವದಲ್ಲೇ ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಭಾರತ ದೇಶ. ದೊಡ್ಡ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟ, ದೊಡ್ಡ ಸಂವಿಧಾನ ಕೊಟ್ಟ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನಲ್ಲಿತ್ತು. ಯಾಕೆ ಪೆನ್ನಲ್ಲಿ ಬಂತು? ಅವ್ರು ಓದಿದ್ದಾರೆ, ಅಷ್ಟೊಂದು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ದಲ್ಲಿ ಓದಿದ್ರು, ಅಮೆರಿಕಾದಲ್ಲಿ ಓದಿದ್ರು, ಬೇರೆ ಎಲ್ಲ ಕಂಟ್ರಿಯಲ್ಲಿ ಓದು ಅಷ್ಟೊಂದು ಡಿಗ್ರಿ ಹಾಸಿಲ್ ಮಾಡಿದಕ್ಕೆ ಸಂವಿಧಾನ ಬರ್ಲಿಕ್ಕೆ ಸಾಧ್ಯ ಆಯಿತು. ಅದು ಎದಕ್ಕೆ? ಶಿಕ್ಷಣ. ನಮ್ಮ ಮಕ್ಕಳಿಗೆ ಕೂಡ, ಕಾರ್ಮಿಕ ಮಕ್ಕಳಿಗೆ ಕೂಡ ಶಿಕ್ಷಣ ಕೊಡಬೇಕು. ಕಡು ಬಡ ಮಕ್ಕಳು ಕೂಡ IAS IPS ಅಧಿಕಾರಿ ಆಗಬೇಕು. ಯಾಕೆ ನಮ್ಮ ಮಕ್ಕಳು ಶಿಕ್ಷಣ ಕಡಿಬೇಕಂದ್ರೆ ಈಗ ನಾವು MLA ಇದ್ದೆವು, ಮಿನಿಸ್ಟರ್ ಇದ್ದೆವು, ಎಷ್ಟೊಂದು ಜನ ಯಾರ್ಯಾರು ಇರ್ತಾರೆ. ನಾವೆಲ್ಲ ಏನೂ ಮಾಡಿ ಘೋಷಣೆ ಮಾಡ್ಬೋದು, ಏನೇ ಮಾಡ್ಬೋದು. ಆ ಅಧಿಕಾರ ಸೈನಿಂಗ್ ಅಥಾರಿಟಿ ಯಾರಿಗದ? ಮತ್ತು IAS ಆಫೀಸರ್ IPS ಆಫೀಸರಿಗೆ ಅದ. ಆ ಒಂದು ಜಾಗದಲ್ಲಿ ನಮ್ಮ ಬಡ ಮಕ್ಕಳು ದೀನದಲ್ಲಿದ್ರು ಹೋಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕನಸಿತ್ತು. ಆ ಕನಸು ನೀವೆಲ್ಲ ಸಾಕಾರ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅವ್ರಿಗೋಸ್ಕರ ನಾನು ಮೊನ್ನೆ ಅದೇ ಅಂದ, ಬಾಬಾ ಸಾಹೇಬರ ಜಯಂತಿ ದಿನ ಕೂಡ ನಾನು ಅದೇ ಹೇಳ್ದ, ನಾವೆಲ್ಲರೂ ನಮ್ಮ ಕಡೆಯಿಂದ, ನಮ್ಮ ಮಕ್ಕಳ ಕಡೆಯಿಂದ, ನಮ್ಮ ಕುಟುಂಬ ಕಡೆಯಿಂದ ಮನೆ ಕಟ್ತೇವೆ, ಮನೆಗೆ ಉಳಿತೇವೆ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬುಕ್ಗಳಿದ್ದವಲ್ಲ 50,000 60,000 ಆ ಬುಕ್ಕಿನ ಸಲ ಮನೆ ಕಟ್ಸಿದಂತ ವ್ಯಕ್ತಿ ಯಾರಿದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವೈಯಕ್ತಿಕ ನಮ್ಮ ಕಡೆಯಿಂದ ನಾವು ಮನೆ ಕಟ್ತೇವೆ, ಬಟ್ ಅವ್ರು ಓದಿದಂತ ಬುಕ್ಗಳಿಗೆ ಮನೆ ಕಟ್ಟೋದು ಕೀರ್ತಿ ಆಗ ಹೆಂಗಿತ್ತು ನೋಡಿ. ಅಷ್ಟು ಕಡು ಬಡೋ ಪರಿಸ್ಥಿತಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೊಂದು ರೆವಲ್ಯೂಷನ್ ಮಾಡಿದ್ರು. ಅದಕ್ಕಿಂತ ಅವ್ರ ಹಟ್ಟ ಹಾಕೋತಂಟ ಮಾರದಲ್ಲಿ ಹೋಗರಿ. ಯಾವುದೇ ಜಾತಿ ಧರ್ಮ ಅಂಬಲ್ದೇನೆ ಕಾರ್ಮಿಕರಿಗೆ ಯಾವ ಜಾತಿ ಇಲ್ಲ, ಲೇಬರಿಗೆ ಯಾವ ಜಾತಿ ಇಲ್ಲ, ಕೂಲಿನೇ ಕೆಲಸನೇ ಜಾತಿ ಅವನಿಗೆ. ಬಸವಣ್ಣವ್ರದ್ದು ಒಂದು ವಚನ ಇದೆ, ಕಾಯಕವೇ ಕೈಲಾಸ. 12ನೇ ಶತಮಾನದಲ್ಲಿ ಹೇಳಿದ್ರು ಅವ್ರು, ಕಾಯಕ ಮಾಡು ಕೈಲಾಸಕ್ಕೆ ಹೋಗ್ತೀವಿ. ಸುಮ್ ಕುಂತಿದ್ರೆ ಏನೂ ಸಿಗಲ್ಲ. ಎಷ್ಟು ಕೆಲಸ ಮಾಡ್ತಿ ಅಷ್ಟು ನಿನ್ ಕೈಯಲ್ಲಿ ಹಣ ಬರ್ತದೆ, ನಿಮ್ಮ ಮನೆ ನಡೀತದೆ, ನಿಮ್ಮ ಕುಟುಂಬ ನಡೀತದೆ. ಸುಮ್ಮನೆ ಕುಂತ್ರೆ ಯಾರು ನಡೆಯಲ್ಲ. ನಾವು ಲೀಡ್ರಿ ಮಾಡಿದ್ರೆ ಏನು ನಡೆಯಲ್ಲ. ಅಲ್ಟಿಮೇಟ್ಲಿ ನಾವು ಗ್ರೌಂಡ್ದಾಗ ಫೀಲ್ಡ್ದಾಗ ಜನರಿಗಾಗಿ ಕೆಲಸ ಮಾಡಬೇಕು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ನಾವು ಅವತ್ತು ಹೇಳಿದ್ರು ವಿಶ್ವಗುರು ಬಸವಣ್ಣವರು. ಇವತ್ತು ಭಾಳ 2 ದಿನ ಭಾಳ ಮ್ಯಾಚ್ ಆಗಿ ಬಂದವು. ಒಂದು ಕಾರ್ಮಿಕರ ದಿನಾಚರಣೆ, ಒಂದು ಬುದ್ಧ ಪೂರ್ಣಿಮಾ. ಭಾಳ ವಿಶೇಷವಾಗಿ ಎಲ್ಲ ಕಡೆ ಗೌತಮ್ ಬುದ್ಧಜಿಯವರ ಒಂದು ಜಯಂತಿ ಕೂಡ ಇವತ್ತು ಆಚರಣೆ ಮಾಡ್ತಿದ್ದೆ. ಬುದ್ಧ ಪೂರ್ಣಿಮಾ ಭಾಳ ದೊಡ್ಡ ಹುಣ್ಣಿ ಇವತ್ತು, ಭಾಳ ದೊಡ್ಡ ಹುಣ್ಣಿ ಇವತ್ತು. ಎಲ್ಲ ಕಡೆ ಭಾಳಷ್ಟು ಕಂಟ್ರಿಯಲ್ಲಿ ಭಗವಾನ್ ಬುದ್ಧವರ ಅನುಯಾಯಿಗಳವರ. ನಮ್ಮ ದೇಶದಲ್ದೇನೆ ಸಾಕಷ್ಟು 100 ಕಂಟ್ರಿಯಲ್ಲಿ ಭಗವಾನ್ ಬುದ್ಧಜಿಯವರ ಅನುಯಾಯಿಗಳಿದ್ದಾರೆ. ಇವರೆಲ್ಲ ಸಮೀಕಾಲ ಬಸವಣ್ಣವರು, ಬುದ್ಧವರು, ಅಂಬೇಡ್ಕರ್, ಇವ್ರ 3 ಸಾಮಾಜಿಕ ಕ್ರಾಂತಿ ತಂದವರು ನಮ್ಮ ಜಗತ್ತಿನಲ್ಲಿ. 3 ಸಾಮಾಜಿಕ ಕ್ರಾಂತಿ ತಂದವರು. ಭಗವಾನ್ ಬುದ್ಧವ್ರು ಅಷ್ಟೇ ಹೇಳ್ತಿರು, ಏನ್ ಹೇಳ್ತಿರು, ಇನ್ನೊಬ್ಬರಿಗೆ ಕೆಟ್ಟದ್ ಮಾಡಬೇಡ, ಇನ್ನೊಬ್ಬರ ಬಗ್ಗೆ ಒಳ್ಳೆ ಚಿಂತನೆ ಮಾಡು, ನಿಮ್ಮಲ್ಲಿದ್ದಂತ ನಾ ಅಂಬ ತೆಗಿ, ಅಹಂಕಾರ ತೆಗಿ. ಇದನ್ನ ಭಗವಾನ್ ಬುದ್ಧವ್ರು ಹೇಳಿದ್ರು. ಅವಾಗ ಆ ಶತಮಾನದಲ್ಲಿ 12ನೇ ಶತಮಾನದಾಗನು ಬಸವಣ್ಣವ್ರು ಏನ್ ಹೇಳಿದ್ರು, ಕಳಬೇಡ, ಕೊಲಬೇಡ, ಹುಸಿ ನುಡಿಬೇಡ, ಕನ್ನ ಬಣ್ಣಿಸಬೇಡ. ಅಂದ್ರೆ ಎಷ್ಟು ರಿಸೆಂಬಲ್ ಆಯ್ತು ಅವ್ರದ್ದೆಲ್ಲ ವರ್ಡ್ಗಳು ಅಂತಂದ. ಭಗವಾನ್ ಬುದ್ಧರು ಕೂಡ ಅದೇ ಹೇಳಿದ್ರು. 12ನೇ ಶತಮಾನದಾಗ ಮತ್ತ ಬಸವಣ್ಣವ್ರು ಹೇಳಿದವರು. ಅಂಬೇಡ್ಕರ್ ಜಿ ಅವರು ಕೂಡ ಅದೇ ಹೇಳಿದ್ರು. ಲಾಸ್ಟ್ ಅಂದರು, ದ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅಂತ ಒಂದು ಬುಕ್ ಅದ. ಅವ್ರ ಖಾಸ್ ಅವ್ರ ಮಿತ್ರ ಇದ್ರು ನಾನಕ್ ಚಂದ್ರ ರತ್ತು ಅಲ್ಲ, ನಾನಕ್ ಚಂದ್ರ ರತ್ತು ಅವ್ರಿಗೆ ಹೇಳಿದ್ರು, ಕೊನೆಯ ದಿನದಲ್ಲಿ ನಾ ಇಲ್ಲಿಂತನ ನಾ ಇಷ್ಟು ನಲಿಯೋ ಮಧ್ಯದಾಗ ನನ್ನೊಂದು ರಥ ತಂದು ನಿಂದ್ರಿಸೀನಿ. ನಮ್ಮೆಲ್ಲ ಅನುಯಾಯಿಗಳಿಗೆ ಹೇಳ್ರಿ, ಅವ್ರಿಗೆ ಮುಂದೆ ಒಯ್ಲಿಕ್ಕೆ ಆಗಲ್ಲ ಹೋದ್ರ ಕರೆ ಹಿಂದೆ ಒಯ್ಬೇಡ್ರಿ, ಕರೆ ಇಲ್ರ ನಿಂದ್ರಿಸ್ರಿ ಅಂತ ಅವ್ರ ಮೂಲಕ ಇಡೀ ಜಗತ್ತಿಗೆ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್. ಅದಕ್ಕೆ ಅವ್ರ ರಥವನ್ನ ನಾವೆಲ್ಲರೂ ಅತಿ ಮೇಲಿಂದ ನಾವು ಮುಂದೆ ಸರಿಸ್ತಾ ಇದ್ದೇವೆ. ಯಾವಾಗ ಹೋಯ್ತೇವೆ ಅವ್ರು ಹಾಕೊಟ್ಟಂತ 3 ಒಂದು ಸಂಘಟನೆ, ಶಿಕ್ಷಣ, ಹೋರಾಟ, ಇವು 3ನ್ನ ಪರಿಪಾಲನೆ ಮಾಡಿದ್ರೆ ಅವ್ರ ರಥ ಮುಂದೆ ಹೋಗ್ತದೆ. ನಾವು ಈ 3 ಪರಿಪಾಲನೆ ಮಾಡ್ಲಿ ಅಂದ್ರೆ ರಥ ನಿಂತಲ್ಲೇ ನಿಂದಿರ್ತದೆ. ಅದಕ್ಕೆ ಅವರು ಕನಸಿತ್ತು, ಈ ನಾನು ಕಟ್ಟಿದಂತ ರಥ ನಮ್ಮ ಸಮಾಜದ ವ್ಯಕ್ತಿ, ದೇಶದ ವ್ಯಕ್ತಿ ಮುಂದೊಯ್ಬೇಕಂತ.
ಅದೆಲ್ಲ ನಾವು ಒಯ್ಬೇಕು. ಭಗವಾನ್ ಬುದ್ಧಜಿಯವರು ಹಾಕೊಟ್ಟಂತೆಲ್ಲ ಅಹಿಂಸಾವಾದಿ ಭಗವಾನ್ ಬುದ್ಧವರು ಅಷ್ಟೊಂದು ರಾಜಕೀಯ ಬಿಟ್ಟು ಎಲ್ಲ ಬಿಟ್ಟು ಅವರು ಒಂದು ದಾರಿಯಲ್ಲಿ ಹೋದರು, ಶಾಂತಿ ಮಾರ್ಗದಲ್ಲಿ ಹೋದರು, ವಿಶ್ವ ತುಂಬ ಸಂಚಾರ ಮಾಡಿದ್ರು. ಅದಕ್ಕೆ ಎಲ್ಲ ನಮ್ಮಲ್ಲಿ ಒಂದೇ ಹೊಡಿತವ್ರು, ಒಂದು ನಂಬಲ್ಲಿ ಇದ್ದಂಥ ಈಗೋ ಬಿಡ್ರಿ ಅಂತಿರೋರು ಭಗವಾನ್ ಬುದ್ಧಜಿಯವರು. ಈಗೋ ಬಿಡ್ರಿ, ಅಹಂಕಾರ ಬಿಡ್ರಿ, ಎಲ್ಲರಿಗೆ ಒಳ್ಳೇದು ಮಾಡ್ರಿ, ಒಳ್ಳೆ ಚಿಂತನೆ ಮಾಡ್ರಿ ಅಂತಂದು ಇದನ್ನು ಭಗವಾನ್ ಬುದ್ಧಜಿಯವರು ಹೇಳಿದರು. ಇವತ್ತು ಬುದ್ಧ ಪೂರ್ಣಿಮಾದ ಪವಿತ್ರ ದಿನ. ತಾವೆಲ್ಲರೂ ಇವತ್ತಿನ ಎಲ್ಲರ ಬಗ್ಗೆ ಒಳ್ಳೆ ಮಾತಾಡ್ರಿ. ಎಲ್ಲ ಒಬ್ಬರೊಬ್ಬರು ಕಷ್ಟದಾಗ ನೀವು ಸಹಾಯ ಆಗೋಣ. ಯಾವುದೇ ಕಾರ್ಮಿಕರು ಯಾವಾಗಲೂ ದಯವಿಟ್ಟು ನಾಗಲಿ ವೇದಿಕೆ ಮೇಲಿದ್ದ ಎಲ್ಲ ಪ್ರಮುಖರಿಗೆ ಭೇಟಿಯಾಗಿರಿ. ಕಾರ್ಮಿಕದ ಏನೇ ತೊಂದರೆ ಇದ್ರು ನಾನಾಗಲಿ ವೇದಿಕೆ ಮೇಲಿದ್ದೆಲ್ಲ ಮುಖಂಡರು ಸದಾ ಸಿದ್ಧಿರ್ತೇವೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಂತ ಈ ಸಂದರ್ಭ ಅತಿ ಹೆಮ್ಮೆಲಿಂದ ಹೇಳಿ ಇನ್ನೊಂದ್ಸಲ ಇಲ್ಲಿ ನಮ್ಮ ಸಂಜೀವ್ ಕುಮಾರ್ ಆಗಲಿ ಅವ್ರ ಇಡೀ ತಂಡ ಪಾಪ ಕಷ್ಟ ಇದ್ರೂ ಕೂಡ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಿ ಎಷ್ಟು ಜನಸಂಖ್ಯೆ ಸೇರಿಸ್ಬೇಕಂದ್ರೆ ಸುಮ್ಮ ಮಾತಿಲ್ಲ. ಕಾರ್ಮಿಕ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಅವ್ರಿಗೇನು ಇದರಲ್ಲಿ ಲಾಭ ಇಲ್ಲ ಪಾಪ, ಅವ್ರಿಗೆ ಯಾರು ಇಲ್ಲಿ ಕಮಿಷನ್ ಕೊಡೋರಿಲ್ಲ, ಅವ್ರಿಗೆ ಯಾರು ರೊಕ್ಕ ಕೊಡೋರಿಲ್ಲ. ಅಂದರೂ ಕೂಡ ಇಷ್ಟೊಂದು ಸಂಘಟನೆ ಮಾಡಿ ಕಾರ್ಮಿಕ ದಿನಾಚರಣೆ ಮಾಡಬೇಕು, ನಮ್ಮ ಕಾರ್ಮಿಕರಿಗೆ ಒಗ್ಗೂಡಿಸ್ಬೇಕು, ಚಿಂತನೆ ಆಗಬೇಕು, ಇದ್ರ ಬಗ್ಗೆ ಮಾತಾಡ್ಬೇಕಂತ ಒಂದು ದಿಟ್ಟೆಜ್ಜೆ ಎದ್ದಂಥ ಸಂಜೀವ್ ಕುಮಾರ್ ಹಾಗೂ ಅವ್ರ ಇಡೀ ಮಿತ್ರ ಮಂಡಳಿ ನನ್ನ ವತಿಯಿಂದ ಧನ್ಯವಾದ ಹೇಳ್ತೀನಿ. ಇಲಾಖೆ ಅಧಿಕಾರಿಗಳು ಕೂಡ ನಾನು ಮನವಿ ಮಾಡ್ತೀನಿ ಇಬ್ಬರಿಗೆ, ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ. ಯಾರೇ ಇರಲಿ ಮೇಡಮ್, ಯಾರೇ ಒಂದು ಕಾರ್ಮಿಕರದ್ದು ಕ್ಲೇಮ್ ಬರ್ತಾವ, ಕ್ಲೇಮ್ ಬಂದ ನೀವು BSO 1 ಪಾಸ್ ಮಾಡಿರಿ. ಆ BSO